ಒಂದಿಷ್ಟು ಜನ ಪರ್ಮಿಟ್ ತೊಗೊಂಡು ಮಾಡ್ತಾಯಿದ್ದಾರೆ. ಇಲ್ಲೀಗಲಾಗಿ ಮಾಡ್ತಾ ಇರೋರು ಹೋಗಿ ಅವ್ರು ಲಾರಿ ನಿಲ್ಲಿಸಿದ್ದಾರೆ. ಅವರೆಲ್ಲರ ಮೇಲೆ ಕೇಸ್ ಹಾಕಿ ಸ್ಟೇಷನಲ್ಲಿ ಕೂರಿಸಿದ್ದಾರೆ. ಎರಡನೇ ಸಲ ಮಾಡಿದರೆ ಆರ್ಗನೈಸ್ಡ್ ಅಫೆನ್ಸ್ ಆಗುತ್ತೆ, ಹೊರಗೆ ಬರಲ್ಲ. ಅವರು ಪರ್ಮಿಟ್ ಇದ್ದವರು ಮಾಡ್ಕೊಂಡು ಅವ್ರು ಆರಾಮಾಗಿ ಮಾಡ್ಕೊಬೋದು. ದಿಸ್ ಈಸ್ ಅ ಲೀಗಲ್ ಪೊಸಿಷನ್. ಇಲ್ಲಿಗಲ್ ಆಗಿ ಮಾಡೋರು ಲೀಗಲ್ ಆಗಿ ಮಾಡ್ತಿರೋರಿಗೆ ಆಕ್ಚುಲಿ ಮಾಡ್ತಿರೋದ್ರಿಂದ ಕೇಸ್ ಕೂಡ ಮಾಡಿದ್ದಾರೆ ಭಾಳ. ಅದು ಕಂಟಿನ್ಯೂ ಆಗ್ತದೆ. ಮತ್ತೆ ಇವಾಗ ಕೇರಳ ಬಾರ್ಡರಿಂದ ಏನಿದು ಬರ್ತಿದೆ ಸರ್, ಮುಂಚೆ ಈಗ ತಾವು ಕ್ರಮೇಣ ನೋಡ್ತಿರ್ಬೋದು, ಅದು ಕೂಡ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಇವಾಗ ಬರುವ ಲಾರಿಗಳನ್ನು ಕೂಡ ಕಮ್ಮಿ ಆಗ್ತಿದೆ. ಬರ್ತಾ ಇರ್ಬೋದು, ಆ ಥರ ಬರ್ತಿದ್ರು ಕೂಡ ನಾವು ಇನ್ನೂ ಹೆಚ್ಚು ಕ್ರಮ ತಗೊಂಡು ಅಂಥದನ್ನ ಇಲ್ಲಿಗಲ್ ಆಗಿ ಬರ್ತಿರೋದನ್ನ ನಾವು ನಿಲ್ಲಿಸ್ತಾ ಇದ್ದೀವಿ. ಸೊ ಸರ್, ಮಾನ್ಯ ಸರ್ ಕೂಡ ಅಂದರೆ ಉಸ್ತುವಾರಿ ಸಚಿವರು ಕೂಡ ಅವ್ರ ಗಮನಕ್ಕೂ ಇದೆ. ನಾವು 3 ಜನ ಈಗ ಹೇಳ್ತಿರೋದೇ ಇದೆ. ದಿಸ್ ಇಸ್ ಲೈಕ್ ನಾವು 3 ಜನ ಕೂಡ ಒಂದೇ ಸ್ಟ್ಯಾಂಡ್ ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಗಲ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಮತ್ತೆ ಅದು ಯಾವುದೇ ರೀತಿ ತಗೊಳ್ಳೋದಿಲ್ಲ. ಒಂದು ಇಡೀ ನಮ್ಮ ಜಿಲ್ಲೆಗೆ ಅತಿ ಕಷ್ಟದಲ್ಲಿರುವಂಥ 2 ಸಂಗತಿಗಳು. ಒಂದು ಸ್ಯಾಂಡ್, ಇದನ್ನು ಸಂಪೂರ್ಣವಾಗಿ ಇಲ್ಲಿಗಲ್ ನಡೆಯುತ್ತಿರುವಂಥದ್ದನ್ನು ನಮ್ಮ ಕಮಿಷನರ್ ಮತ್ತು ಎಸ್ ಪಿ ಬಂದ ಮೇಲೆ ನಿಲ್ಲಿಸಿದ್ದಾರೆ, ಅವರಿಗೆ ಅಭಿನಂದನೆ. ಆದರೆ ಲೀಗಲೈಸ್ ಮಾಡಬೇಕಲ್ಲ. ಎರಡನೇದು ಕೆಂಪು ಕಲ್ಲು, ಲ್ಯಾಟ್ರೇಟ್ ಸ್ಟೋನ್. ಇಡೀ ನಮ್ಮ ಜಿಲ್ಲೆಗಳಲ್ಲಿ ಇಲ್ಲಿ ಗೋಡೆ ಇರುವಂತದ್ದು, ಬಿಲ್ಡಿಂಗ್ ಇರ್ಬೋದು, ಫ್ಲಾಟ್ಗಳಿರ್ಬೋದು, ಕಮರ್ಷಿಯಲ್ ಇರ್ಬೋದು, ಅಗತ್ಯವಾದಂಥ ಸಮಸ್ಯೆ. ಇಡೀ ಕೆಂಪು ಕಲ್ಲಲ್ಲಿ ಕಟ್ಟಿಸಲು ನಾವು ಗಮನಿಸಬೇಕು. ಕೆಂಪು ಲ್ಯಾಟ್ರೇಟ್ ಅಲ್ಲಿ ಇಲ್ಲಿ ಕಟ್ಟುವಂಥದ್ದು ಎಲ್ಲ ಕಟ್ಟಡಗಳನ್ನ ಇಲ್ಲಿ ಬೇರೆ ಕಡೆಯಾಗಿ ಬ್ರಿಕ್ಸ್ ಅದರಲ್ಲಿ ಕಟ್ಟುವುದಿಲ್ಲ. ಇನ್ನೊಂದು ಕೆಂಪು ಕಲ್ಲು ಅಂತಿದ್ವಿ. ಕೆಂಪು ಕಲ್ಲು ಕೃಷಿಗೆ ಸಂಬಂಧಪಟ್ಟಂತಕ್ಕೆ ನಾನು ತಗೊಂಡೆ. ಇದಕ್ಕೆ ಏನಾಗಿದೆ, ಈಗ ಕೆಂಪು ಕಲ್ಲು ಸಹ ನಮ್ಮ ಕಮಿಷನ್ ಅವರು ಇಲ್ಲಿಗಲ್ ಅದನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಸಪೋರ್ಟ್ ನಾವು ಸಹ. ಆದ್ರೆ ಇದನ್ನು ಲೀಗಲೈಸ್ ಮಾಡಬೇಕಲ್ಲ. ಇಲ್ಲಿ ಈಗ ಮೇಸ್ತ್ರಿಗಳಿಗೆ, ಕೂಲಿಗಳಿಗೆ, ಕಾರ್ಪೆಂಟರ್ಗೆ, ಎಲೆಕ್ಟ್ರಿಷಿಯನ್ಗೆ ಯಾರಿಗೂ ಕೆಲಸ ಇಲ್ಲದೆ ಊಟಕ್ಕೆ ಗತಿ ಇಲ್ಲದಂಗೆ. ಇದಕ್ಕೆ ನೀವು ಏನು ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ನಮಗೆ DC ವರ್ಷ ಇದರಲ್ಲಿ ಮತ್ತೆ ಪ್ರವೇಶ ಮಾಡಬೇಕು. ಒಂದು ಹೊಯ್ಗೆಯನ್ನು ನೀವು ಲೀಗಲೈಸ್ ಮಾಡಬೇಕು, ಇಮಿಡಿಯೇಟ್ ಲೀಗಲೈಸ್ ಮಾಡಬೇಕು. ಇನ್ನೊಂದು ಕೆಂಪು ಕಲ್ಲು, ಎರಡು ಲೀಗಲೈಸ್. ಒಂದು ಕೆಂಪು ಕಲ್ಲನ್ನು ಸಹ DC ಅವರೇ, ಕೆಂಪು ಕಲ್ಲು 10-15 ದಿವಸ ಒಳಗೆ ಕೃಷಿ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ಲೀಗಲೈಸ್ ಮಾಡಿಕೊಡಿ. 6 ತಿಂಗಳು, 8 ತಿಂಗಳು, 1 ವರ್ಷ ಅವರು ಸತಾಯಿಸ್ತಾರೆ. 1 ವರ್ಷ ಸತಾಯಿಸ್ತಾರೆ ಲೀಗಲ್ ಮಾಡ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಅಧಿಕಾರಿಗಳಿಗೆ ಲೀಗಲ್ ಬೇಡ. ಪ್ರತಿಯೊಬ್ಬ ಅಧಿಕಾರಿಗೆ ಇಲ್ಲಿಗಲೇ ಬೇಕು. ಆದ್ದರಿಂದ ಇದು 2 ಅಲ್ಲಲ್ಲ, ನೀವು ಮಂತ್ರಿಗಳು ಕೇಳಬೇಕು. ಈ 2 ಸರ್ ಈಗ ಇವರಿಗೆ ಏನಾಗಿದೆ, ಇವರಿಗೆ ಲೀಗಲ್ ಬೇಡ. ಆದ್ದರಿಂದ 1 ವರ್ಷ 1.5 ವರ್ಷ ಕೊಟ್ಟಿರ್ತಾರೆ. ಇವರು ಪರ್ಮಿಷನ್ ಕೇಳಲಿಕ್ಕೆ ಕೆಂಪು ಕಲ್ಲು ಕಡಿಯುವರು ಸ್ವಂತ ಜಾಗದಲ್ಲಿ. ಆದ್ದರಿಂದ ಇದನ್ನು ವಿದಿನ್ 15 ಡೇಸಿನ ಒಳಗೆ ಇವರಿಗೆ ಲೀಗಲ್ ಆಗಿ ಪರ್ಮಿಷನ್ ಕೊಡಿ, ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಕೆಂಪು ಕಲ್ಲನ್ನ ಏನೋ ಗಡಿ ಅಥವಾ ಅದನ್ನು ತಯಾರು ಮಾಡ್ತಾ ಇರುವಂತವ್ರು ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದ್ದಾರೆ. ಲೀಗಲ್ ಆಗಿ ನಡೀತಾ ಇರುವಂತದ್ದು ಲೀಗಲ್ ಆಗಿ ಕೆಲವು ಜನ ಇದ್ರು, ಅವ್ರಿಗೆ ಆಗುದಿಲ್ಲ, ಕಮಿಷನ್ ಕೊಡುದಿಲ್ಲ. ಲೀಗಲ್ ಆಗಿ ಈ ಲ್ಯಾಟ್ರೈಟ್ ಕಟ್ ಮಾಡೋರು ಲೀಗಲ್ ಆಗಿ ಎಲ್ಲ ಪರವಾನಗಿ ಇಟ್ಕೊಂಡು ಮಾಡ್ತಾ ಇರೋ ಜನ ಇದ್ದಾರೆ ಸರ್. ನಮ್ಮಲ್ಲಿ ಲೈಸೆನ್ಸ್ ಅಂದ್ರೆ ಪಟ್ಟಾಲ್ಯಾಂಡ್ ಅಲ್ಲಿ ಗ್ರಾಂಟ್ ಆಗಿರುವಂತದ್ದು 19 ಕ್ವಾರಿಗಳಿದ್ದಾವೆ ಸರ್ ಜಿಲ್ಲೆಯಲ್ಲಿ. ಹಾಂ ಸರ್. ಮತ್ತೆ ವರ್ಕಿಂಗ್ ಅವರ ಲೈಸೆನ್ಸ್ ಅದು ಉಳಿದಂತೆ ಸರ್ 3A ನಲ್ಲಿ ಪ್ರಾವಿಷನ್ ಇದೆ ಸರ್. ಅದರಲ್ಲಿ ನಿಮಿಷ ಅವ್ರು ಪೂರ್ತಿ 280 ರೂಪಾಯಿನ ಏನು ಹೇಳ್ತಾ ಇದ್ರಲ್ಲ, 282 ರೂಪಾಯಿ ಕಟ್ತಾ ಇದಾರ ಸರ್. ಕಟ್ತಾ ಇದ್ದಾರೆ ಸರ್. ಅವರಿಗೆ ಏನಾಗ್ತಾ ಇದೆ, 70 ರೂಪಾಯಿ ರಾಯಲ್ಟಿ ಬರುತ್ತೆ ಸರ್. AP ಅಂತ 28 ರೂಪಾಯಿ ಬರುತ್ತೆ ಸರ್, ಅಡಿಷನಲ್ ಪೀರಿಯಾಡಿಕ್ ಪೇಮೆಂಟ್. 2D ಈಗ ರಿವೈಸ್ ಆಗಿದೆ ಸರ್. ಡಿಸೆಂಬರ್ ಅಲ್ಲಿ ರಿವೈಸ್ ಆಯಿತು ಸರ್. 24 ರಿವೈಸ್ ಮಾಡಿರೋದು 1 ಟನ್ಗೆ 150 ರೂಪಾಯಿ ಎಕ್ಸ್ಟ್ರಾ, 150 ರೂಪಾಯಿ ಜಾಸ್ತಿ ಆಗಿದೆ. ಆ 150 ರೂಪಾಯಿನ ಕಡಿಮೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಮತ್ತೆ ಕೇರಳದಿಂದ ಬರ್ತಾ ಇರೋದು 48 ರೂಪಾಯಿ ರಾಯಲ್ಟಿ ಇದೆ. ಇಲ್ಲ 32 ಪಟ್ಟಿದೆ. ಇಲ್ಲಿ ಬಿಡಿ, ಅವ್ರ ಮಾಹಿತಿ ಅಧಿಕಾರಿಗಳ ಅಪೇಕ್ಷೆ ಇರ್ತದೆ, ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಬೇಡ. ಅದು 48 ಇರೋದು ರಿವೈಸ್ ಆಗಿದೆ. ರಿವೈಸ್ ನನಗೆ ಕಾಪಿ ಸಿಗ್ಲಿಲ್ಲ ಸರ್. 48 ರೂಪಾಯಿ. ಒಂದಿಷ್ಟು ಜನ ಪರ್ಮಿಟ್ ತೊಗೊಂಡು ಮಾಡ್ತಾಯಿದ್ದಾರೆ. ಇಲ್ಲೀಗಲಾಗಿ ಮಾಡ್ತಾ ಇರೋರು ಹೋಗಿ ಅವ್ರು ಲಾರಿ ನಿಲ್ಲಿಸಿದ್ದಾರೆ. ಅವರೆಲ್ಲರ ಮೇಲೆ ಕೇಸ್ ಹಾಕಿ ಸ್ಟೇಷನಲ್ಲಿ ಕೂರಿಸಿದ್ದಾರೆ. ಎರಡನೇ ಸಲ ಮಾಡಿದರೆ ಆರ್ಗನೈಸ್ಡ್ ಅಫೆನ್ಸ್ ಆಗುತ್ತೆ, ಹೊರಗೆ ಬರಲ್ಲ. ಅವರು ಪರ್ಮಿಟ್ ಇದ್ದವರು ಮಾಡ್ಕೊಂಡು ಅವ್ರು ಆರಾಮಾಗಿ ಮಾಡ್ಕೊಬೋದು. ದಿಸ್ ಈಸ್ ಅ ಲೀಗಲ್ ಪೊಸಿಷನ್. ಇಲ್ಲಿಗಲ್ ಆಗಿ ಮಾಡೋರು ಲೀಗಲ್ ಆಗಿ ಮಾಡ್ತಿರೋರಿಗೆ ಆಕ್ಚುಲಿ ಮಾಡ್ತಿರೋದ್ರಿಂದ ಕೇಸ್ ಕೂಡ ಮಾಡಿದ್ದಾರೆ ಭಾಳ. ಅದು ಕಂಟಿನ್ಯೂ ಆಗ್ತದೆ. ಮತ್ತೆ ಇವಾಗ ಕೇರಳ ಬಾರ್ಡರಿಂದ ಏನಿದು ಬರ್ತಿದೆ ಸರ್, ಮುಂಚೆ ಈಗ ತಾವು ಕ್ರಮೇಣ ನೋಡ್ತಿರ್ಬೋದು, ಅದು ಕೂಡ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಇವಾಗ ಬರುವ ಲಾರಿಗಳನ್ನು ಕೂಡ ಕಮ್ಮಿ ಆಗ್ತಿದೆ. ಬರ್ತಾ
ಇರ್ಬೋದು, ಆ ಥರ ಬರ್ತಿದ್ರು ಕೂಡ ನಾವು ಇನ್ನೂ ಹೆಚ್ಚು ಕ್ರಮ ತಗೊಂಡು ಅಂಥದನ್ನ ಇಲ್ಲಿಗಲ್ ಆಗಿ ಬರ್ತಿರೋದನ್ನ ನಾವು ನಿಲ್ಲಿಸ್ತಾ ಇದ್ದೀವಿ. ಸೊ ಸರ್, ಮಾನ್ಯ ಸರ್ ಕೂಡ ಅಂದರೆ ಉಸ್ತುವಾರಿ ಸಚಿವರು ಕೂಡ ಅವರ ಗಮನಕ್ಕೂ ಇದೆ. ನಾವು 3 ಜನ ಈಗ ಹೇಳ್ತಿರೋದೇ ಇದೆ. ದಿಸ್ ಇಸ್ ಲೈಕ್ ನಾವು 3 ಜನ ಕೂಡ ಒಂದೇ ಸ್ಟ್ಯಾಂಡ್ ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಗಲ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಮತ್ತೆ ಅದು ಯಾವುದೇ ರೀತಿ ತಗೊಳ್ಳೋದಕ್ಕೂ ಆಗೋದಿಲ್ಲ. ಈಗ ಬಳ್ಳಾರಿಯಲ್ಲಿ ಅಭಿಯಾನಗಳು ನಡೀತಾ ಇತ್ತು. ಯಾವುದೋ ಒಂದು ಕಾಲ ಬಂತು, ಸಮಯ ಬಂತು, ಎಲ್ಲ ನಿಂತೋಯ್ತು. ಟ್ರಾನ್ಸ್ಪೋರ್ಟರ್ಸ್ ಮುಚ್ಚೋದು, ಏನೇನು ಬಿಸ್ನೆಸ್ ಮಾಡೋರೆಲ್ಲ ಮನೆಗೆ ಹೋದ್ರು, ಎಷ್ಟೋ ಜನ ಹೋದ್ರು. ಇಲ್ಲೂ ಕೂಡ ಇದನ್ನು ನಡ್ಕೊಂಡು ಹೋಗ್ತಾ ಇತ್ತು. ಯಾವಾಗ ಈ ಕೋಮು ಗಲಭೆ, ವೈಲೆನ್ಸು, ಗಲಾಟೆಗಳೆಲ್ಲ ಸ್ಟಾರ್ಟ್ ಆಯಿತು, ಎಲ್ಲರೂ ಕಂಡು ನಮ್ಮ ಈ ಜಿಲ್ಲೆ ಮೇಲೆ ಬಿತ್ತು. ಅವಾಗ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಕಾನೂನು ಹಾಳಾಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಏನು ಕಾರಣ? ಕಾನೂನು ಸರಿ ಮಾಡ್ಕೊಳ್ಬೇಕು ಅಂತ ಒತ್ತಡ ಬಂದ ಏನಾಗ್ತದೆ, ಅವಾಗ ಎಲ್ಲ ಗಮನ ಕಾನೂನು ಬಾಹಿರ ಚಟುವಟಿಕೆ ಮೇಲೆ ಬೀಳ್ತದೆ. ಬರೀ ಒಂದು ಕೋಮು ಗಲಭೆ, ಒಂದು ಹತ್ಯೆ ಅಲ್ಲ, ಅದಕ್ಕಿಂತ ಏನು. ಮತ್ತು ಅನೇಕ ಜನ ಇದರಲ್ಲಿ ಈ ಇಲ್ಲೀಗಲ್ ಬಿಸ್ನೆಸ್ ಮಾಡೋರು ಈ ಎಲ್ಲ ಸಂಘಟನೆಗಳ ಜೊತೆ ಕೂಡ ಸ್ವಲ್ಪ ಸಂಬಂಧ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರದ್ದು ಪ್ರೊಟೆಕ್ಷನ್ ಬೇಕು. ಸೊ ಇದೆಲ್ಲ ಇಂಟರ್ಲಿಂಕ್ ಆಗಿರುವಂಥ ಮಾಹಿತಿಗಳು ಹೊರಬೇಕು. ಸೊ ಅವಾಗ ಏನಾಯಿತು, ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದಾಗ ಎಲ್ಲ ಬಂದ್, ಎಲ್ಲ ಸೀಸ್, ಎಲ್ಲ ಸ್ಟಾಪ್. ಅದು ನಮ್ಮ ಜಿಲ್ಲೆಗೆ ಆಗಿರುವಂಥದ್ದು. ಈಗ ಇದನ್ನು ನಾವು ನ್ಯಾಯಯುತವಾದಂಥ ಮಾರ್ಗಕ್ಕೆ ತಗೊಂಡು ಹೋಗ್ಬೇಕು. ಕಾನೂನು ಸುವ್ಯವಸ್ಥೆಯನ್ನು ನಾವು ಮತ್ತೆ ಹಾಳಾಗದಿರೋದ್ರ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ಮುಂದಿನ ಕೂಡ ನಾವೆಲ್ಲರೂ ಕೂಡ ಸಹೋದರತ್ವ, ಶಾಂತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅದನ್ನು ಕೂಡ ನಾವು ನಮ್ಮ ಸರ್ಕಾರ ವತಿಯಿಂದ ಹೋಮ್ ಮಿನಿಸ್ಟರ್ ಕೂಡ ಮೊನ್ನೆಲ್ಲ ಬಂದು ಹೇಳಿದ್ದಾರೆ. ಬಹುಶಃ ಬರುವ ವಾರದಲ್ಲಿ ಅಥವಾ ಒಂದು ಡೇಟ್ ನಿಗದಿ ಮಾಡಿ ಎಲ್ಲ ಪಕ್ಷದವ್ರನ್ನ, ಎಲ್ಲ ಸಂಘಟನೆಯವ್ರನ್ನ, ಎಲ್ಲ ಸಂಘ ಸಂಸ್ಥೆಯವ್ರನ್ನ ಕರೆಸಿ ಒಂದು ಶಾಂತಿ ಸೌಹಾರ್ದ ಸಭೆಯನ್ನ ಮಾಡೋಣ ಅಂತ. ಯಾಕಂದ್ರೆ ಅಲ್ಟಿಮೇಟ್ಲಿ ಇದು ಹೋದ್ರೆ ಎಲ್ಲ ಈ ಜಿಲ್ಲೆಗೆ ಅನುಕೂಲ, ಬಿಸ್ನೆಸ್ಗೂ ಅನುಕೂಲ, ಬಂಡವಾಳಕ್ಕೂ ಅನುಕೂಲ, ವ್ಯಾಪಾರಕ್ಕೂ ಎಲ್ಲಕ್ಕೂ ಅನುಕೂಲ ಆಗ್ತದೆ. ಸೊ ಅದನ್ನು ಮಾಡೋದ ಪ್ರಯತ್ನ ಮಾಡೋದು. ಸೊ ಒಂದೊಂದು ಸಂದರ್ಭ ಬಂದಾಗ ಈ ಥರ ಆಗ್ತದೆ. ಇವಾಗ ಈ ಸನ್ನಿವೇಶ ಇಷ್ಟು ದಿವಸ ನಡ್ಕೊಂಡು ಹೋಗಿದೆ. ನಮ್ಮ ಸರ್ಕಾರ ಆಯಿತು, ನಿಮ್ಮ ಸರ್ಕಾರ ಆಯಿತು, ಎಲ್ಲರ ಸರ್ಕಾರ ಆಯಿತು, ನಡ್ಕೊಂಡು ಹೋಗಿದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ಒಂದು ಸಂದರ್ಭದಲ್ಲಿ ಇದ್ದೇವೆ. ಈಗ ನಾವು ಹಿಂದೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಹೆಜ್ಜೆ ಮುಂದೆ ಹೇಳಿಸ್ಕೊಂಡಿಲ್ಲ, ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಎಲ್ಲರ ಸರ್ಕಾರ. ಸೊ ಅದರಿಂದ ಇವತ್ತು ಒಂದು ಸರಿಪಡಿಸುವಂತ ಮಾರ್ಗ ಹುಡುಕೋಣ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.